ಪ್ರಕೃತಿಯಿಂದ ಗುಣ ಎಂಬ ಪುಸ್ತಕದ 23ನೇ ಅಧ್ಯಾಯ. ರೋಗಗಳು ಹಲವಾರು ಅಲ್ಲ, ಕೇವಲ ಒಂದೇ ಒಂದು. ಸ್ವಾಭಾವಿಕ ನೋವುಗಳು ಪ್ರಕೃತಿ ಚಿಕಿತ್ಸೆಯಿಂದ ವಾಸಿ ಆಗಬಹುದು. ಆದರೆ ಪ್ರಕೃತಿಯು ದೊಡ್ಡ ದೊಡ್ಡ ರೋಗಗಳನ್ನು ವಾಸಿ ಮಾಡಬಲ್ಲವೇ? ನನಗೆ ತಿಳಿದಂಥ ಇಂಥ ಪ್ರಶ್ನೆಗಳನ್ನು ಅನೇಕ ಸ್ಥಳಗಳಲ್ಲಿ ಹುಟ್ಟುತ್ತವೆ. ಯಾರೇ ಆದರೂ ಪ್ರಕೃತಿ ಚಿಕಿತ್ಸೆ ಮತ್ತು ಅದರ ಸಾಮಾನ್ಯ ಜ್ಞಾನ ತಿಳಿದಿದ್ದರೆ ಅವರು ಆ ಪ್ರಶ್ನೆಯನ್ನು ಕೇಳುವುದಿಲ್ಲ. ಏಕೆಂದರೆ ಪ್ರಕೃತಿ ಚಿಕಿತ್ಸೆಯ ಪ್ರಕಾರ ರೋಗವೇ ಇಲ್ಲ. ಇದ್ದರೆ ಒಂದೇ ಒಂದು ರೋಗ, ಅದು ನಿಶ್ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿಯ ಕೊರತೆ. ಮಾಣಿಕ್ಯ ವಾಸಗನ್ ಎಂಬುವರು ತಮ್ಮ ಹುಟ್ಟೂರಾದ ತಿರುವಾಸಗಂ ಎಂಬಲ್ಲಿ ತಮ್ಮ ಹಲವಾರು ಜನ್ಮಗಳ ಪಟ್ಟಿಯನ್ನು ಕೊಟ್ಟರು. ಅವರು ಹುಲ್ಲಾಗಿ, ಔಷಧಿ ಸಸ್ಯಗಳಾಗಿ, ಹುಳವಾಗಿ, ಮರವಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಹಾವಾಗಿ, ಕಲ್ಲಾಗಿ, ಮಾನವನಾಗಿ, ಭೂತನಾಗಿ, ರಾಕ್ಷಸನಾಗಿ ಮತ್ತು ದೇವನಾಗಿ ಅನೇಕ ಜನ್ಮ ಹೊಂದಿದರಂತೆ. ಇದು ಹಿಂದೂ ಧರ್ಮದ ಆತ್ಮತತ್ವದ ನಂಬಿಕೆ. ಒಂದು ಜೀವಾತ್ಮ ಅನೇಕ ಜನ್ಮಗಳನ್ನು ಪಡೆಯುತ್ತದೆ. ಪುನರಸಿ ಜನನಂ ಪುನರಸಿ ಮರಣಂ ಎಂಬುದು ನಂಬಿಕೆ ಪಾತ್ರವಾಗಿದೆ. ಹೊರಗಡೆಯ ದೇಹಗಳು ಬೇರೆ ಬೇರೆಯಾಗಿದ್ದರೂ ಸಹ ಆ ದೇಹಗಳನ್ನು ಪಡೆಯುವುದು ಒಂದೇ ತತ್ವ, ಅದು ಆತ್ಮ ಮಾತ್ರ. ಅದೇ ರೀತಿ ಹೊರಗಿನಿಂದ ರೋಗಗಳು ಬೇರೆ ಬೇರೆಯಾಗಿ ಕಂಡರೂ ಸಹ ಅದು ಒಂದೇ ಒಂದು ರೋಗವಾಗಿರುತ್ತದೆ. ಇದನ್ನು ಬೇರೆ ರೀತಿಯ ಉಪಮಾ ಅಲಂಕಾರದೊಂದಿಗೆ ವಿವರಿಸಿ ಹೇಳಲು ಇಚ್ಛಿಸುತ್ತೇನೆ. ಒಬ್ಬನೇ ಪ್ರಖ್ಯಾತನಾದ ನಟ ಕಲಾವಿದ ರಾಜಣ್ಣ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದು ವೈವಿಧ್ಯಮಯವಾದ ಪಾತ್ರಗಳನ್ನು ನಿರ್ವಹಿಸಿರುತ್ತಾನೆ. ವಿಭಿನ್ನವಾದ ಪಾತ್ರಗಳಿಗೆ ತಕ್ಕಂತೆ ವೇಷಭೂಷಣಗಳೊಂದಿಗೆ ವಿವಿಧ ರೀತಿಯ ಅಭಿನಯದಿಂದಲೂ ಪಾತ್ರಕ್ಕೆ ತಕ್ಕಂಥ ಸಂಭಾಷಣೆಗಳಿಂದಲೂ ಅಭಿನಯಿಸಿರುತ್ತಾರೆ. ಒಂದರಲ್ಲಿ ಪೊಲೀಸ್ ಪಾತ್ರವಾದರೆ ಮತ್ತೊಂದರಲ್ಲಿ ಕಳ್ಳ, ಇನ್ನೊಂದರಲ್ಲಿ ರಾಜಕಾರಣಿ, ಹೀಗೆ ಹಲವು ಪಾತ್ರಗಳನ್ನು ಮಾಡಿದ ವ್ಯಕ್ತಿ ಒಬ್ಬನೇ ಆದರೂ ಬೇರೆ ಬೇರೆ ನಾಟಕ ಪ್ರದರ್ಶನಗಳ ಸಂದರ್ಭದಲ್ಲಿ ಅವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆದರು. ಆದರೆ ವಾಸ್ತವದಲ್ಲಿ ಅವರು ರಾಜಣ್ಣ ಅವರೇ ಆಗಿದ್ದಾರೆ. ಅದೇ ರೀತಿ ಮಲೇರಿಯಾ, ಜಾಂಡೀಸ್, ಕಾಲರಾ, ಎಲಿಫೆಂಟಯಾಸಿಸ್, ಆರ್ಥರೈಟಿಸ್, ಪ್ಯಾರಾಲಿಸಿಸ್, ಟ್ಯೂಬರ್ಕುಲೋಸಿಸ್, ಕುಷ್ಠರೋಗ, ಲೆಪ್ರಸಿ ಎಲ್ಲವೂ ಬೇರೆ ಬೇರೆ ರೀತಿಯ ರೋಗಗಳು, ಪರಸ್ಪರ ವಿರೋಧ ಲಕ್ಷಣಗಳಿಂದ ಕೂಡಿವೆ. ಆದರೆ ಈ ಎಲ್ಲ ರೋಗಗಳಿಗೆ ಮೂಲ ಅಥವಾ ಕಾರಣ ಒಂದೇ ಒಂದು. ಆ ಮೂಲದ ಹೆಸರೇನು? ನಮಸ್ಕಾರ.